ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ JP ನಗರ 8th ಫೇಸ್ 2nd ಬ್ಲಾಕಲ್ಲಿ ಇರುವಂಥ 3040 ಖಾತಾ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀವಿ ನೋಡಿ, ಇದೇ ಆಗಿರುತ್ತೆ. ಇದು ಬಂದು ನಾರ್ತ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ. 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ ಈ ಕಾರ್ನರ್ಗೆ. ಹಾಗೆ ಇಲ್ಲೂ ಕೂಡ ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ನೋಡೋಣ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಪಾರ್ಕಿಂಗ್ ಇದೆ. ಬನ್ನಿ, ಇಲ್ಲಿ ನಿಮಗೆ ಒಂದು ರೆಂಟಿಗೆ ಇಲ್ಲಾಂದರೆ ಓನ್ ಆಗಿ ಇರೋದಕ್ಕೆ, ಅಂದರೆ ಮನೇಲಿ ಯಾರನ್ನ ಸೀನಿಯರ್ ಇದ್ದರೂ ಇರ್ಬೋದು, ಇಲ್ಲಾಂದರೆ ಡ್ರೈವರ್ಗಳಿಗೆ, ಇಲ್ಲಾಂದರೆ ರೆಂಟು ಕೊಡೋಕ್ಕೆ ಒಂದು ಮನೆ ಮಾಡಿದ್ದಾರೆ. ಇಲ್ಲಿ ಒಂದು ಹಾಲು, ಒಂದು ಬೆಡ್ರೂಮ್ ಮಾಡಿದ್ದಾರೆ, ಅದು ನೋಡಿಸ್ಕೊಡ್ತೀನಿ. ಇದು ಬಂದು ಸೆಟ್ ಬ್ಯಾಕಲ್ಲೇ ಮಾಡಿರುವಂಥ ಮನೆ ಆಗಿರುತ್ತೆ. ಇದು ಬಂದು ನಿಮಗೆ ಈಸ್ಟ್ ಆಗಿರುತ್ತೆ. ಓಕೆ, ಮನೆ ನೋಡಿ, ಇದು ಬಂದು ಹಾಲ್ ಆಗಿರುತ್ತೆ. ಒಂದು ದೊಡ್ಡದಾಗಿ ಹಾಲ್ ಬರುತ್ತೆ. ಹಾಲಲ್ಲೇ ನಿಮಗೆ ಕಿಚನ್ ಕೊಟ್ಟಿದ್ದಾರೆ ನಿಮಗಿಲ್ಲ. ಇದು ಬಂದು ಅವಾಗಲೇ ಹೇಳ್ದಂಗೆ ನಿಮಗೆ ರೆಂಟಿಗೆ ಬೇಕಾದ್ರೂ ಕೊಟ್ಕೋಬೋದು, ಇಲ್ಲಾಂದರೆ ನಿಮ್ಮಲ್ಲಿ ಡ್ರೈವರ್ ಯಾರನ್ನ ಇದ್ದರೆ ಅವರು ಕೂಡ ಇರ್ಬೋದು, ಇಲ್ಲ ಸರ್ವೆಂಟಿಗೋಸ್ಕರ ಮಾಡ್ಕೋಬೋದು ಬೇಕಂದರೆ. ಹಾಗೆ ಇಲ್ಲಿ TV ಯೂನಿಟ್ ಕೊಟ್ಟಿದ್ದಾರೆ, TV ಕಲೆಕ್ಷನ್ನು. ಹಾಗೆ ಇದೊಂದು ರೂಮ್ ಆಗಿರುತ್ತೆ ನಿಮಗೆ. ಇದು ಬಂದು ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ ನಿಮಗಿದು. ಇದು ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. ಹಾಗೆ ಇಲ್ಲಿ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ಇಲ್ಲಿ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ ನಿಮಗೆ, ನೋಡ್ಬೋದು. ಇದು ಫುಲ್ ಸೆಟ್ ಬ್ಯಾಕು. ಸೇಫ್ಟಿ ವೈಸ್ ನಮಗೆ MS ಗ್ರಿಲ್ ಮಾಡಿದ್ದಾರೆ ನಮ್ಮಲ್ಲಿ. ಹಾಗೆ ನೋಡಿ, ಗ್ಯಾಸ್ ಕಲೆಕ್ಷನ್ನು ಇಲ್ಲೇನೆ ಈ ಫ್ಲೋರ್, ಅಂದರೆ ಈ ಮನೆಗೆ ಮೇಲ್ಗಡೆಗೆ ಗ್ಯಾಸ್ ಕಲೆಕ್ಷನ್ ಎರಡೂ ಇಲ್ಲೇ ಇದೆ ನಿಮಗೆ. ಓಕೆ, ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ ಒಂದು ಹಾಲ್, ಕಿಚನ್ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಮೇಲೆ ಹೋಗೋಣ. ಇದು ರೆಂಟಿಗೆ ಬೇಕಾದ್ರೆ ಕೊಟ್ಕೋಬೋದು, ಅವಳು ಹೇಳ್ದಂಗೆ, ಇಲ್ಲ ವಾಚ್ಮ್ಯಾನ್ ಬೇಕಾದ್ರೆ ಇರ್ಬೋದು. ಹಾಗೆ ಇಲ್ಲೂ ಬಂದರೆ ನಮಗೆ ನೋಡಿ ಹಾಫ್ ಗೇಟ್ ಕೊಟ್ಟಿದ್ದಾರೆ, MS ಅಂಡರ್ ಮ್ಯಾಕ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ನೇಮ್ ಬೋರ್ಡ್ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ ಅಲ್ಲಿ. ಹೊರಗಡೆ ಬಂದರೆ ನೋಡಿ, ಸೇಫ್ಟಿ ವೈಸ್ ನಮಗೆ ಇಲ್ಲಿ MS ಗೇಟ್ ಮಾಡಿದ್ದಾರೆ ನಿಮಗೆ ಫುಲ್ಲು. ಇದು ಬಂದು ಕಾರ್ ಪಾರ್ಕಿಂಗ್ ಆಗಿರುತ್ತೆ. ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಹಾಗೆ 2 ವೀಲರ್ ಕೂಡ ಒಂದು 2 ರಿಂದ 3 ನಿಲ್ಲಿಸ್ಕೋಬೋದು. ನಿಮ್ಗೆ ಆಲ್ರೆಡಿ 1 ಕಾರ್ ನಿಲ್ಲಿಸಿದೆ, ಇನ್ನೊಂದು ಸ್ವಲ್ಪ ಈ ಕಡೆ ನಿಲ್ಲಿಸ್ಕೊಂಡ್ರೆ ಇನ್ನೊಂದು ಕಾರ್ ಇಲ್ಲಿ ನಿಲ್ಲಿಸ್ಕೋಬೋದು. 2 ವೀಲರ್ ಇಲ್ಲ ಆರಾಮಾಗಿ ನಿಲ್ಲಿಸ್ಕೋಬೋದು ನಿಮಗೆ. ಹಾಗೆ ಇಲ್ಲಿ ಬೋರು ಬಂದಿದೆ, ಸಂಪು ಬಂದಿದೆ ನಿಮಗಿದು. ಇದು ಒಂದು ಪಾರ್ಕಿಂಗ್ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಮೇಲೆ ಹೋಗೋಣ. ಇಲ್ಲೂ ಅಷ್ಟೇ ನೋಡಿ, ಸೇಫ್ಟಿ ವೈಸ್ ಅಲ್ಲೂ ಗೇಟ್ ಹಾಕೋಬೋದು, ಇಲ್ಲೂ ಗೇಟ್ ಹಾಕೋಬೋದು, ಏನು ಪ್ರಾಬ್ಲಮ್ ಇರೋಲ್ಲ. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಕಾವೇರಿ ಕಲೆಕ್ಷನ್ ಆಗೋಗಿದೆ. ಮೀಟ್ರ್ ಕೂಡ ನಿಮಗೆ ಪರ್ಮನೆಂಟ್ ಆಗಿದೆ ನಿಮಗಿದು. ಓಕೆ, ಬನ್ನಿ ಮಾಡಿ ಮೇಲೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೆಂಗಿದೆ ಅಂತ ನೋಡಿಸ್ತೀನಿ. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ನೋಡ್ಬೋದು, ನಮಗೆ ಇಲ್ಲಿ ಗ್ರಾನೈಟೇ ಕೊಟ್ಟಿದ್ದಾರೆ. ಇಲ್ಲಿ ಮೆಟ್ಲಿಗೆ ಫುಲ್ಲು ಬ್ಲ್ಯಾಕ್ ಕಲರಲ್ಲಿ. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ. ಧಾರಾಳವಾಗಿ 4.5 ಅಡಿ ಜಾಗ ಬಿಟ್ಟಿದೆ, ನಿಮ್ಗೆ ಆರಾಮಾಗಿ ವಾಕ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಒಂದು ಸೆಟ್ ಬ್ಯಾಕ್ ಆಗಿರುತ್ತೆ ನಮ್ಮದನ್ನು. ಫುಲ್ ವಿಡಿಯೋ ನೋಡಿ, ಲಾಸ್ಟಲ್ಲಿ ಹೇಳಿರ್ತೀನಿ ರೈಟ್ನ ಇದ್ರದ್ದು. ಇಲ್ಲೂ ಅಷ್ಟೇ ನೋಡಿ, ಸೇಫ್ಟಿ ವೈಸ್ ನಮಗಿಲ್ಲಿ SS ಗೇಟ್ ಕೊಟ್ಟಿದೆ ನಮಗೆ. ಇಲ್ಲೂ ಕೂಡ ನಾವು ಲಾಕ್ ಮಾಡ್ಕೋಬೋದು ಬೇಕಂದರೆ. ಹಾಗೆ ಇಲ್ಲಿ ಸೇಫ್ಟಿ ವೈಸ್ ನಮಗೆ ಇಲ್ಲಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಕ್ಯಾಮ್ರಾ ಕೂಡ ಕಲೆಕ್ಷನ್ ಮಾಡಿದ್ದಾರೆ, ಆಲ್ರೆಡಿ ಇದೆ. ಮೇಲ್ಗಡೆ ಬಂದ್ಬಿಟ್ಟು ನಮಗೆ PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ನಾವು ಬಂದಿದ್ದ ಜಾಗ
ಹಾಗೆ ಇದು ಅಷ್ಟೇ ನಮಗೆ ಟೀ ಕುಡಲ್ಲೇ ಆಗಿರುತ್ತೆ ಬಾಕ್ಲು. ಮೈನ್ ಡೋರ್ ನೋಡ್ತಾ ಇದ್ದೀನಿ, ಇದು ಬಂದು ನಮಗೆ ಟೀ ಕುಡಲ್ಲೇ ಆಗಿರುತ್ತೆ. ಹಾಗೆ ನಮಗೆ ಹ್ಯಾಂಡಲ್ ಬಂದ್ಬಿಟ್ಟು ಬಯೋಮೆಟ್ರಿಕ್ಸ್ ಕೊಟ್ಟಿರ್ತಾರೆ. ಬನ್ನಿ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ನೋಡಿಸ್ಕೊಡ್ತೀನಿ. ಇದು ಬಂದು ನಾಟ್ ಡೋರ್ ಆಗಿರೋದ್ರಿಂದ ಹಾಲ್ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಓಪನ್ ಹಾಲ್ ಸಿಕ್ಕುತ್ತೆ. ಎದುರಿಗೆ ಒಂದು ಮಿರರ್ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇದು ಬಂದು ಹಾಲ್ ಆಗಿರುತ್ತೆ. ಸಿಂಪಲ್ಲಾಗಿ ನೀಟಾಗಿ ಚೆನ್ನಾಗಿದೆ, ಇಂಥ ಗ್ರ್ಯಾಂಡ್ ಅಂತಲೂ ಹೇಳಲ್ಲ, ಸಿಂಪಲ್ಲಾಗಿ ನೀಟಾಗಿದೆ ಅಂತ ಹೇಳ್ಬೋದು. ಜೂಮರೆಲ್ಲ ಹಾಕಿದ್ದಾರೆ ನಿಮಗೆ. POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ನೋಡ್ಬೋದು ನೀವು ಧಾರಾಳವಾಗಿ ದೊಡ್ಡದಾಗಿ ಸೋಫಾ ಹಾಕೋಬೋದು. ಆರಾಮಾಗಿ 8 ಜನ ಕೂತ್ಕೊಳ್ಳೋಷ್ಟು ದೊಡ್ಡದಾಗಿ ಸೋಫಾ ಹಾಕ್ಬೋದು. ಇನ್ನೊಂದು ಏನಂದರೆ ಇಲ್ಲಿ ಫುಲ್ಲು ನಿಮಗೇನು ಲೈಟಿಂಗ್ ಎಲ್ಲ ಇದೆ, ಅದು ಬಂದ್ಬಿಟ್ಟು ರಿಮೋಟ್ ಸಿಸ್ಟಮಲ್ಲಿರುತ್ತೆ. ನಿಮಗೆ ಬಟನಲ್ಲಿಲ್ಲ, ರಿಮೋಟ್ ಸಿಸ್ಟಮಲ್ಲಿರುತ್ತೆ ಇದು. ಬಟ್ ರಿಮೋಟ್ ಸಿಸ್ಟಮಲ್ಲಿ ಮಾಡ್ಕೋಬೋದು ನೀವು. ಈ ಕಡೆಯಿಂದ ನೋಡ್ತಾ ಇದ್ದೀನಿ. ಈ ಕಡೆ ಬಂದರೆ ನಮಗಿಲ್ಲಿ TV ಯೂನಿಟ್ ಬರುತ್ತೆ ದೊಡ್ಡದಾಗಿ. ಇಂಟರ್ನೆಟ್ ಕಲೆಕ್ಷನ್ನು, ಕೇಬಲ್ ಕಲೆಕ್ಷನ್ ಎಲ್ಲ ರೆಡಿ ಮಾಡಿದ್ದಾರೆ ಆಲ್ರೆಡಿ. ಸಿಂಪಲ್ಲಾಗಿ ನೀಟಾಗಿದೆ ಅಂತ ಹೇಳ್ಬೋದು. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ, ದೊಡ್ಡದಾಗಿದೆ ಹಾಲು. ಹಾಗೆ ಇಲ್ಲಿ ಫುಲ್ ಕಬೋರ್ಡ್ ಕೊಟ್ಟಿದ್ದಾರೆ. ಲಿಫ್ಟು ನಿಮ್ಗೆ ಗ್ರೌಂಡ್ ಫ್ಲೋರಿಂದನೇ ಡೈರೆಕ್ಟಾಗಿ ಮೇಲ್ಗಡೆ ಬರುತ್ತೆ ನಿಮ್ಗೆ ಇಲ್ಲಿಗೆ. ಹಾಗೆ ಈ ಕಡೆ ಬಂದರೆ ಇಲ್ಲಿ ನಮಗೆ ದೇವ್ರ ಮನೆ ಬರುತ್ತೆ, ದೊಡ್ಡದಾಗಿ ನೋಡ್ಬೋದು ಇಲ್ಲಿ ಕೂಡ. ಇದು ಹೊಸಲು ಬಾಕ್ಲೆಲ್ಲ ನಿಮಗೆ ಟೀಕುಡಲ್ಲೇ ಮಾಡಿರ್ತಾರೆ. ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಅಡುಗೆ ಮನೆ ಬರುತ್ತೆ, ಕಿಚನ್ನು ನೋಡ್ಬೋದು. ಸ್ಲ್ಯಾಬ್ ಕೊಟ್ಟಿದ್ದಾರೆ ಅಲ್ಲಿ ಎಲ್ ಶೇಪಲ್ಲಿ ದೊಡ್ಡದಾಗಿ. ಹಾಗೆ ಇಲ್ಲಿ ಬಂದು ನಮಗೆ ಡೈನಿಂಗ್ ಟೇಬಲ್ ಫೇಸು ಅಂದರೆ ಜಾಗ ಬಿಟ್ಟಿದ್ದಾರೆ ಡೈನಿಂಗ್ ಟೇಬಲ್ಗೋಸ್ಕರ. ಹಾಗೆ ಲೈಟಿಂಗ್ ಎಲ್ಲ ನಿಮ್ಗೆ ತುಂಬ ಚೆನ್ನಾಗೇ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಲಿ, ಕೊಳೆ ಫಿಟ್ಟಿಂಗ್ಸ್ ಆಗಲಿ ಎಲ್ಲ ಹಾಕಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿರೋದು ನೋಡು. ಹಾಗೆ ಇಲ್ಲಿ ಸಿಂಕ್ ಬರುತ್ತೆ, ಇಲ್ಲಿ ಚಿಮ್ನಿ ಕೂಡ ಕೊಟ್ಬಿಟ್ಟಿದ್ದಾರೆ ಇವರೇನು ಆಲ್ರೆಡಿ. ಹಾಗೆ ಇಲ್ಲಿ ಗ್ಯಾಸ್ ಕಲೆಕ್ಷನ್ನು, ಮಿಕ್ಸಿ ಓವೆನ್ ಮಿಕ್ಸಿ ಮಡಿಕೊಳ್ಳೋಕೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ. ಹಾಗೆ ಓವೆನ್ ಇದ್ದರೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಮಗೆ ಫ್ರಿಜ್ ಪಾಯಿಂಟ್ ಔಟ್ ಬಂದಿದೆ ಇಲ್ಲಿ. ಹಾಗೆ ಇಲ್ಲಿ ಸ್ಟೋರೇಜ್ ಜಾಗ ಬಿಟ್ಟಿದ್ದಾರೆ. ಇಲ್ಲೂ ಕೂಡ ಸ್ಟೋರೇಜ್ಗಂತೂ ತುಂಬ ಜಾಗ ಇದೆ, ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಎಲ್ಲ. ನಿಮ್ಗೊಂಥರ ಇದು ನಿಮಗೆ ಮಾಮೂಲಿ ಮನೆ ಥರ ಇಲ್ಲ, ಒಂಥರ ವಿಲ್ಲಾ ಟೈಪಲ್ಲಿ ಕಟ್ಟಿದ್ದಾರೆ, ಸಿಂಪಲ್ಲಾಗಿ ನೀಟಾಗಿ. ನಿಮಗೆ ಮಾಮೂಲಿ 30-40 ಮನೆಗಳು ಅಂದರೆ ಗೊತ್ತಲ್ಲ, ನೋಡಿರ್ತೀರ, ತುಂಬ ಗ್ರ್ಯಾಂಡಾಗಿ ಮಾಡಿರ್ತಾರೆ. ಇವರು ಆ ಥರ ಮಾಡಿಲ್ಲ, ಸಿಂಪಲ್ಲಾಗಿ ಮಾಡಿದ್ದಾರೆ. ನಿಮಗೆ ಸಿಂಪಲ್ಲಾಗಿ ವಾರ್ಡ್ರೋಬ್ ಕೊಟ್ಟಿದ್ದಾರೆ ಇಲ್ಲಿ, ಓವರ್ ಹೆಡು. ಫ್ಲೋರಿಂಗ್ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿರ್ತಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಬಂದಿದೆ, ಮಾಡ್ಬೋದು. ದೊಡ್ಡದು ಸಿಂಕ್ ಏನೇನಿದೆ ತೊಳ್ಕೊಳ್ಳೋಕ್ಕೆ. ಇಲ್ಲಿ ಬಂದು ಡಿಶ್ ವಾಶ್ಗೆ ಕೂಡ ಜಾಗ ಮಾಡಿಕೊಟ್ಟಿದ್ದಾರೆ, ಡಿಶ್ ವಾಶ್ ಮಾಡ್ಕೋಬೋದು ಇಲ್ಲಿ. ಹಾಗೆ ಇಲ್ಲೇ ನಮಗೊಂದು ಸೀನಿಯರ್ ಸಿಟಿಜನ್ ರೂಮ್ ಬರುತ್ತೆ ನಮಗೆ. ಹ್ಯಾಂಡ್ ವಾಶು, ಮಿರರ್ ಕೂಡ ಕೊಟ್ಟಿದ್ದಾರಲ್ಲ. ಹಾಗೆ ಕಾಮನ್ ರೆಸ್ಟ್ ರೂಮ್ ಒಂದಿದೆ ಇಲ್ಲಿ. ಇದು ಬಂದು ನಮಗೆ ಸೀನಿಯರ್ ಸಿಟಿಜನ್ ರೂಮ್ ಬರುತ್ತೆ. ಇದು ಫಸ್ಟ್ ಫ್ಲೋರಲ್ಲಿ. ಆ ಕಡೆ ಬಂದರೆ TV ಯೂನಿಟ್ ಮಾಡಿಕೋಬೋದು. ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ ನಿಮಗೆ. ಧಾರಾಳವಾಗಿ ನೀವು ಕಿಂಗ್ ಸೈಜ್ ಕಾಟ್ ಹಾಕೋಬೋದಿಲ್ಲ ಆರಾಮಾಗಿ ನಿಮಗೆ. ಓಕೆ, ಇದು ಬಂದು ನಮಗೆ
ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇಲ್ಲೂ ಕೂಡ ಅಷ್ಟೇ ನೋಡ್ಬೋದು. ನಿಮಗೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಮಗೆ ಗ್ರ್ಯಾಂಡಾಗಿ ಅಂತೆಲ್ಲ ಸಿಂಪಲಾಗಿ ನೀಟಾಗಿದೆ. ಡಿಸೆಂಟಾಗಿ ಕಟ್ಟಿದ್ದಾರೆ ಮನೆ. ಬೆಳಕು ಗಾಳಿಗೋಸ್ಕರ ವಿಂಡೋಗಳು ಕೊಟ್ಟಿದ್ದಾರೆ. ನಿಮಗೆ ನಾರ್ತ್ ಫೇಸ್ ಇರೋದ್ರಿಂದ ನಿಮಗೆ ಬೆಳಕು ಗಾಳಿ ತುಂಬ ಆರಾಮಾಗಿ ಬರುತ್ತೆ. ಟೋಟಲಿ ಈ ಮನೆಯಲ್ಲಿ ಇವಾಗ ಮೇಲ್ಗಡೆ 3 ರೂಮ್ ಬರುತ್ತೆ. ಇಲ್ಲಿ ಮೇಲ್ಗಡೆ 2 ರೂಮ್ ಬರುತ್ತೆ, ಕೆಳಗಡೆ ಒಂದು 3 ರೂಮ್ ಬರುತ್ತೆ. ಓಕೆ, ಇದು ಬಂದು ನಮಗೆ ಬಂದಿದ ತಕ್ಷಣ ನಮಗೆ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಸಿಗುತ್ತೆ. ಇದು ವಿತೌಟ್ ಕಾಟ್ ಆಗಿರುತ್ತೆ. ನೋಡ್ಬೋದು ರೂಮ್ ಫುಲ್ಲು ನಿಮಗೆ ವೆಟ್ರೋಫೈಲ್ ಟೈಲ್ಸ್ ಹಾಕಿದ್ದಾರೆ. ಮೇಲ್ಗಡೆ ಪಿ ಒ ಪಿ ಫಾಲ್ ಸೀಲಿಂಗ್. ಅವಲೇ ಹೇಳ್ದಂಗೆ ನಿಮಗೆ ಬಿಡಿ ಮನೆಗೆ ಕಟ್ಟೋ ಥರ ಕಟ್ಟಿಲ್ಲ. ಇದು ಸಿಂಪಲ್ಲಾಗಿ ನೀಟಾಗಿ ವಿಲ್ಲಾ ಟೈಪಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಡ್ರೆಸ್ಸಿಂಗ್ ಟೇಬಲು, ಅಲ್ಲಿ ಒಂದು ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಈ ಕಾಲದಿಂದ ನೋಡಿಸ್ಬೇಕಂದ್ರೆ ಇದು ಫುಲ್ ವಾರ್ಡ್ರೋಬ್ ಬಂದಿದೆ. ಹಾಗೆ ಈ ಕಡೆ ಒಂದು ಟಿ ವಿ ಕಲೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ನಿಮಗೆ ಫೈಲು ಇಲ್ಲ ಬುಕ್ಸ್ ಏನೇನ ಇದ್ದರೆ ಮಡಿಕೊಳ್ಳೋಕ್ಕೆ. ಇದು ನಾರ್ತ್ ಫೇಸ್ ಆಗಿರೋದ್ರಿಂದ ಬೆಳಕು ಗಾಳಿಗೋಸ್ಕರ ಕಿಟಕಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬರುತ್ತೆ ಗಾಳಿ ಬೆಳಕೆಲ್ಲ ನಿಮಗೆ. ಹಾಗೆ ಇಲ್ಲಿ ಬಂದು ಒಂದು ರೆಸ್ಟ್ ರೂಮು. ನಾನು ಅವಲೇ ಹೇಳ್ದಂಗೆ ನಿಮಗೆ ಕಬೋರ್ಡ್ ಆಗಲಿ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಲಿ ಎಲ್ಲ ಆಲ್ರೆಡಿ ಹಾಕಿಬಿಟ್ಟಿದ್ದಾರೆ. ರೆಡಿ ಟು ಮೂವ್ಸ್ ಅಂತಲೇ ಹೇಳ್ಬೋದು. ನಿಮಗೆ ಶವರು, ಇದು ಬಂದು ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗಿಲ್ಲಿ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಸಖತ್ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಕಿಂಗ್ ಸೈಜ್ ಕಾಟ್ ಹಾಕಿದೆ ನೋಡಿ. ಹೆಡ್ ಪುಷನ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫುಲ್ಲು ನಮ್ಗೆ ವುಡ್ ವರ್ಕ್ ಮಾಡಿ ನಮಗೆ ಮೇಲ್ಗಡೆ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸಖತ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫ್ರೀಯಾಗಿ ತುಂಬ ಜಾಗ ಇದೆ ಅಂತಲೇ ಹೇಳ್ಬೋದು. ಮೊಬೈಲು ಲ್ಯಾಪ್ಟಾಪ್ ಏನೇನಿದ್ರೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ಇಲ್ಲಿ ಅಲ್ಲಿ. ಹಾಗೆ ಇಲ್ಲಿ ದೊಡ್ಡದಾಗಿ ಟಿ ವಿ ಯೂನಿಟ್ ಬಂದಿದೆ. ಹಾಗೆ ಇಲ್ಲಿ ಸಣ್ಣದಾಗಿ ಒಂದು ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಅಲ್ಲಿ ಬಂದು ನಿಮಗೆ ಸ್ಟಡಿ ಟೇಬಲ್ ಬೇಕಾದ್ರೂ ಇಲ್ಲ ವರ್ಕಿಂಗ್ ಟೇಬಲ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಿಮಗೆ ಆ ಥರ ಜಾಗ ಮಾಡಿದ್ದಾರೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನೋಡಿ, ಒಂದು ನಿಮಿಷ. ಇಲ್ಲಿ ಬಂದು ನಮಗೆ ವಾಕಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಒಳಗಡೆ ನೋಡ್ಬೋದು. ಅಲ್ಲಿ ಫುಲ್ಲು ವಾಕಿಂಗ್ ವಾರ್ಡ್ರೋಬ್ಸು ಮೇಲ್ಗಡೆವರೆಗೂ ವಾರ್ಡ್ರೋಬ್ಗಳು ಬಂದಿದೆ. ಹಾಗೆ ಈ ಕಡೆ ನಿಮಗೊಂದು ರೆಸ್ಟ್ ರೂಮ್ ಕೂಡ ಬಂದಿದೆ ಇಲ್ಲಿ. ಹಾಗೆ ಇಲ್ಲಿ ಒಂದು ದೊಡ್ಡದಾಗಿ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಇದು ಟೋಟಲ್ 3 ರೂಮ್ ಆಯ್ತು ಇವಾಗ ನಿಮಗೆ. ಅಂದರೆ ಫಸ್ಟ್ ಫ್ಲೋರಲ್ಲಿ 1 ರೂಮು, ಸೆಕೆಂಡ್ ಫ್ಲೋರಲ್ಲಿ ಬಂದ್ಬಿಟ್ರೆ ನಿಮಗೆ 2 ರೂಮು, ಟೋಟಲ್ 3 ರೂಮ್ ಆಗುತ್ತೆ ನಿಮಗಿದು. ಬನ್ನಿ ನಾವು 3ನೇ ಫ್ಲೋರ್ ಹೋಗೋಣ. 3ನೇ ಫ್ಲೋರಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಹೋಮ್ ಥಿಯೇಟ್ರ್ ಥರ ಕೊಟ್ಟಿದ್ದಾರೆ. ನಿಮಗೆ ಬೇಕಂದರೆ ಅದನ್ನು ರೂಮ್ ಬೇಕಾದ್ರೂ ಮಾಡ್ಕೋಬೋದು. ಇಲ್ಲಾಂದರೆ ಹೋಮ್ ಥಿಯೇಟ್ರು ಇಲ್ಲ ಜಿಮ್ಮು ಯೋಗ ರೂಮು ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ನಿಮಗೆ ಆ ಥರ ಆಪ್ಷನ್ ಬಿಟ್ಟಿದ್ದಾರೆ. ಮಾಡಿ ವುಡನ್ ಫ್ಲೋರ್ ಡಿಸೈನ್ಸ್ ಮಾಡಿದ್ದಾರೆ ನಿಮಗೆ ನೋಡಿ. ಇಲ್ಲಿ ಬೇಕಂದರೆ ಇಲ್ಲೊಂದು ಬಾಗಿಲು ಮಾಡ್ಕೊಂಬಿಟ್ರೆ ನಿಮಗೆ ಡೋರ್ ಮಾಡ್ಕೊಂಬಿಟ್ರೆ ಇದೊಂದು ರೂಮ್ ಮಾಡ್ಕೋಬೋದು. ಬೇಡ ಅಂದರೆ ಸೇಮ್ ನಾನು ಅವಲೇ ಹೇಳ್ದಂಗೆ ಹೋಮ್ ಥಿಯೇಟ್ರ್ ಮಾಡ್ಕೋಬೋದು. ಬೇಡ ಅಂದರೆ ಯೋಗ ರೂಮು ಜಿಮ್ ರೂಮ್ ಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬೋದು ನಿಮಗೆ.
ಇಲ್ಲೂ ಕೂಡ ನಿಮಗೆ ಇದಕ್ಕೆ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಇದಕ್ಕೆ ಕೂಡ ನಿಮಗೆ ನೋಡಿ ದೊಡ್ಡದಾಗಿದೆ. ನಿಮಗೆ ಟೋಟಲ್ಲು ನಿಮಗೆ 3 ರೂಮು, ಒಂದು ಹೋಮ್ ಥಿಯೇಟ್ರ್ ಅಂತಲೇ ಹೇಳ್ಬೋದು. 4 ರೂಮ್ ಬರುತ್ತೆ ನಿಮಗೆ. ಹಾಗೆ ಈ ಕಡೆ ಬರೋ ನಮಗೆ ಹಾಫ್ ಟೆರೆಸ್ ಬರುತ್ತೆ. ನೋಡ್ಬೋದು ವುಡನ್ ಫ್ಲೋರ್ ಆಂಟಿಸ್ಕೇಟ್ ಮಾಡಿದ್ದಾರೆ. ಹಾಫ್ ಟೆರೆಸ್ ಬರುತ್ತೆ. ಬಟ್ಟೆ ಒಣಗಾಕಕ್ಕೆ ಕಂಬಿ ಕೊಟ್ಟಿದ್ದಾರೆ. ಇಲ್ಲೇ ಮೇಲ್ಗಡೆ ಸೋಲಾರ್ ಕೂಡ ಹಾಕಿದ್ದಾರೆ. ಬನ್ನಿ ಮೇಲೆ ಹೋಗಿ ನೋಡಿಸ್ಕೊಡ್ತೀನಿ. ಇದು ಬಂದು ಹಾಫ್ ಟೆರೆಸ್. ಮೇಲ್ಗಡೆ ಹೋಗೋಣ. ಓಕೆ, ಇಲ್ಲಿ ಸೋಲಾರ್ ಕೂಡ ಹಾಕಿದ್ದಾರೆ ನೋಡ್ಬೋದು. ಹಾಗೆ ಇಲ್ಲಿ ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಬಂದಿದೆ. ಇಲ್ಲಿ 1500 ನಿಮಗೆ 2 ಟ್ಯಾಂಕ್ ಇದೆ ನಿಮಗೆ. ಓಕೆ, ಮನೆ ಸುತ್ತಮುತ್ತ ಕೂಡ ಇನ್ನೊಂದ್ಸತಿ ನೋಡಿಸ್ಬಿಡ್ತೀನಿ. ಮನೆ ಸುತ್ತಮುತ್ತ ಹೀಗಿರುತ್ತೆ ನಿಮಗೆ. ಇನ್ನೊಂದ್ಸತಿ ಅಡ್ರೆಸ್ ಹೇಳ್ಬಿಡ್ತೀನಿ. ಇದು ಬರೋದು JP ನಗರ 8th ಫೇಸ್ 2nd ಬ್ಲಾಕಲ್ಲಿ ಬರುತ್ತೆ. ನಾರ್ತ್ ಗೇಟು, ನಾರ್ತ್ ಡೋರು ಏಕತ್ತಾಗಿರುತ್ತೆ. ಹಾಗೆ ನಿಯರ್ ಬೈ ನೋಡ್ಬೇಕಂದ್ರೆ ನಿಮ್ಗೆ ಇಲ್ಲಿಂದ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇಲ್ಲಿಂದನೇ ಕಾಣುತ್ತೆ. ಇಲ್ಲೇ ಪಕ್ಕದಲ್ಲೇ ನಮಗೆ ಜುಬ್ಲಿ ಪಬ್ಲಿಕ್ ಸ್ಕೂಲ್ ಇದೆ. ನಿಮಗೆ ತುಂಬ ಸ್ಕೂಲ್ ಎಲ್ಲ ಹತ್ರನೇ ಇದೆ ಅಂತಲೇ ಹೇಳ್ಬೋದು. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3 CR 60 lakhs ಕೇಳ್ತವ್ರೆ. ಅಂದರೆ 3,60,00,000 ಕೇಳ್ತವ್ರೆ. 3,60,00,000 ಅಂದರೆ ಅಷ್ಟೇ ಇರೋಲ್ಲ, ನೆಗೋಷಿಯಬಲ್ ಆಗಿರುತ್ತೆ ನಿಮಗೆ. 30-40 3,60,00,000 ಅಂದರೆ ಓಕೆ, ಚೆನ್ನಾಗಿರೋದು ಅಂತ ಹೇಳ್ಬೋದು ನಿಮಗೆ. ಓಕೆ, 30-40 ಈ ವಿಡಿಯೋ ನೋಡಿ ಈ ಮನೆ ಇಷ್ಟ ಆಗಿದ್ರೆ, ಈ ಮನೆ ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು 30-40 ಮನೆ ಹುಡುಕ್ತಾಯಿದ್ರೆ, ನಾರ್ತ್ ಗೇಟು, ನಾರ್ತ್ ಡೋರ್ ಮನೆ ಸಮಥಿಂಗ್ ಒಳ್ಳೆ ಮನೆ ಹುಡುಕ್ತಾರೆ, ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ BDA ಮನೆ ಅಂದರೆ 20-30, 30-40, 40-60 ಮನೆಗಳು ಬೇಕಾದ್ರೆ, ಹಾಗೆ 30-40 40-60 ರೆಂಟಲ್ ಹೌಸ್ ಬೇಕಂದ್ರೂ ನನ್ನ ನಂಬರ್ಗೆ ಫೋನ್ ಮಾಡ್ಬೋದು. ಹಾಗೆ BMRDA ಅಪ್ರೂವ್ಡ್ ಈ ಖಾತಾ ಏನಾನ ಮನೆ ಬೇಕಂದರೆ ಅಂದರೆ ಆರೋಳಿ ಹತ್ರ ಅವೈಲೇಬಲ್ ಇದೆ. ಯಾರಿಗಾನ ಬೇಕಾದ್ರೆ ಪ್ರಾಪರ್ಟಿ ಹಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಪೇಜ್ನ ಫಾಲೋ ಮಾಡಿ, ಅಲ್ಲಿರೋ ನಂಬರ್ಗೆ ಫೋನ್ ಮಾಡಿ. ಮಿಕ್ಕಿದ ಡೀಟೇಲ್ಸ್ ಎಲ್ಲ ನಿಮಗಲ್ಲೇ ಸಿಗುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.